ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಲಕ್ಷ್ಮಿಯ ಪವರ್ಫುಲ್ ಎಂಟ್ರಿ ಇವತ್ತೇ ಮತ್ತು ವ್ಯಾಖ್ಯಾತ ಕರ್ಕೊಂಡು ಬಂದೇ ಬಿಟ್ಲ ಲಕ್ಷ್ಮಿ ಕಾವೇರಿ ಮನೆಗೆ. ಹಾಗಾದರೆ ಲಕ್ಷ್ಮಿ ರಾಕ್ ವೈಷ್ಣು ಮತ್ತು ಕಾವೇರಿ ಶಾಕ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಯಿತು, ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಲಕ್ಷ್ಮಿ ಕೀರ್ತಿ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದದ. ಕೀರ್ತಿಗೆ ತನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಇಲ್ಲಿ ಲಕ್ಷ್ಮಿಯ ಇಂಟೆನ್ಷನ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಲಕ್ಷ್ಮಿ ಮತ್ತು ಕೀರ್ತಿ ಇಬ್ಬರು ಕೂಡ ಹೇಗಿದ್ರು ಅಂದರೆ ಒಂದೇ ಬಳ್ಳಿಯ ಎರಡು ಹೂಗಳ ಥರ ಇದ್ದರು, ಒಂದೇ ತಾಯಿಯ ಮಕ್ಕಳ ಥರ ಇದ್ದರು, ರಕ್ತ ಹಂಚ್ಕೊಂಡು ಹುಟ್ಟೇ ಇದ್ದರೂ ಕೂಡ ಅಕ್ಕ ತಂಗಿರು ಅಂತ ಖಂಡಿತವಾಗ್ಲೂ ನೋಡಿದವರು ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಇಬ್ಬರ ಸಂಬಂಧ ಇತ್ತು. ಮೊದಲು ಅವರಿಬ್ಬರು ಹೇಗಿದ್ರು, ಆದರೆ ಈಗ ಮಾತ್ರ ನಿಜವಾಗ್ಲೂ ಅವರಿಬ್ಬರು ಸಂಬಂಧ ಕಣ್ಣು ಕೋರೈಸುವಂಥದ್ದು. ಅಷ್ಟರ ಮಟ್ಟಿಗಿತ್ತು ಲಕ್ಷ್ಮಿ ಮತ್ತು ಕೀರ್ತಿಯ ಸಂಬಂಧ. ಆದರೆ ಇಲ್ಲಿ ಲಕ್ಷ್ಮಿಯ ಮೇಲೆ ಪದೇ ಪದೇ ಆಗ್ತದಂತಹ ಅವಮಾನಗಳು, ಒಂದಷ್ಟು ವಿಚಾರಗಳು ಆ ಒಂದು ಏರಿಯಾದಲ್ಲಿ ತುಂಬಾ ಸದ್ದು ಮಾಡಿತು. ಜೊತೆಗೆ ಏರಿಯಾದವ್ರಿಗೆ ಇರಿಟೇಟ್ ಕೂಡ ಆಗ್ತಿತ್ತು. ಅದೇ ಕಾರಣಕ್ಕೋಸ್ಕರ ಏರಿಯಾದಲ್ಲಿರ್ತಕ್ಕಂಥ ಒಬ್ಬರು ಕಾರುಣ್ಯ ಮನೆಗೆ ಬರ್ತಾರೆ. ಕಾರುಣ್ಯ ಮನೆಗೆ ಬಂದು ನಮ್ಮ ಒಂದು ಏರಿಯಾಗೆ ಲಕ್ಷ್ಮಿಯಿಂದ ತುಂಬಾ ಕೆಟ್ಟ ಹೆಸರು ಬರ್ತದೆ. ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಲಕ್ಷ್ಮಿನ ನಿಮ್ಮ ಮನೇಲಿ ಉಳಿಸ್ಕೋಬೇಡಿ, ಅವಳನ್ನು ಕಳಿಸ್ಬೇಡಿ. ನಮ್ಮ ಒಂದು ಏರಿಯಾ ಬಗ್ಗೆ ಪಕ್ಕದ ಏರಿಯಾದವರು ಮಾತಾಡ್ಕೊತಿದ್ದಾರೆ. ಒಂದಲ್ಲ ಒಂದು ಗಲಾಟೆ, ಒಂದಲ್ಲ ಒಂದು ವಿಚಾರಗಳು ನಡೀತಾನೆ ಇದೆ ಲಕ್ಷ್ಮಿಯಿಂದ. ಅದಕ್ಕೋಸ್ಕರ ಹೇಳ್ತಿದ್ದೀವಿ ಅಂದಾಗ ನಿಜವಾಗ್ಲೂ ಕಾರುಣ್ಯ ಅವರು ರೆಬಲ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯ ಇಲ್ಲ. ಲಕ್ಷ್ಮಿ ಇರೋದು ನಮ್ಮನೇಲಿ ಅವಳು ಇರ್ತಾಳೆ, ನೀವು ಹೇಳಿದ್ರಿ ಅಂತ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಏನಿದು ಕಾರುಣ್ಯ, ನಿನ್ನ ಮಕ್ಕಳ ಜೀವನನೇ ಅವಳಿಂದ ಹಾಳಾಗೋಯ್ತು, ನೀನು ನೋಡಿದ್ರೆ ಅವಳ ಪರವಾಗಿ ಮಾತಾಡ್ತಿದ್ಯಲ್ಲ ಅಂತ ಕೂಡ ಅವರು ಕೇಳ್ತಾರೆ. ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಇದೆಲ್ಲವನ್ನ ಕೂಡ ಕೇಳಿಸ್ಕೊತಿದ್ದಾರೆ. ಬಟ್ ಕಾರುಣ್ಯ ಅವ್ರಿಗಾಗಲಿ ಬಂದಿರೋರ್ಗಾಗಲಿ ಅದು ಯಾವುದೂ ಕೂಡ ಗೊತ್ತಿಲ್ಲ. ಈ ಕಡೆ ಕಾರುಣ್ಯ ಅವರು ಹೇಳುವುದು ಅದು ನನ್ನ ಮಗಳಿಗಾಗಿದ್ದು ಹೌದು, ಲಕ್ಷ್ಮಿಯಿಂದ ನನ್ನ ಮಗಳು ಜೀವನ ಹಾಳಾಗಿರ್ಬೋದು. ಆಗಂದ ಮಾತ್ರಕ್ಕೆ ಅದಕ್ಕೆ ಲಕ್ಷ್ಮಿ ಕಾರಣ ಆಗೋದಲ್ಲ. ಯಾಕಂದರೆ ಅವಳು ಮದುವೆ ಆದಮೇಲೆ ಅವಳು ಗಂಡ ಸಂಸಾರನ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ಲು. ಪ್ರತಿಯೊಂದು ಹೆಣ್ಣುಮಗಳು ಕೂಡ ಅದನ್ನೇ ಮಾಡಿದ್ಲು. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ದಿತ್ತು. ಅವಳು ಗಂಡನ ಸಂಸಾರನ ಉಳಿಸ್ಕೊಳ್ಳೋದ್ರಲ್ಲಿ ಅವಳು ಏನು ಮಾಡಿದ್ಲು ಅದರಲ್ಲಿ ಯಾವುದೇ ರೀತಿ ತಪ್ಪು ಕೂಡ ನನಗೆ ಕಾಣಿಸ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಮತ್ತು ಕೀರ್ತಿ ಇಬ್ಬರು ಕೂಡ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಿದ್ರೆ ಹೌದು, ಇವತ್ತೇನೋ ಚೆನ್ನಾಗಿದ್ದಾರೆ. ಯಾಕಂದರೆ ನಿನ್ನ ಮಗಳಿಗೆ ಹಳೇದು ಯಾವುದು ಕೂಡ ನೆನಪಿಲ್ಲ. ಒಮ್ಮೆ ಆಕೆಗೆ ಹಳೇದೆಲ್ಲ ಕೂಡ ನೆನಪಾದರೆ ಏನು ಮಾಡ್ತೀಯ? ಖಂಡಿತವಾಗ್ಲೂ ಕೂಡ ಎಲ್ಲ ಉಲ್ಟಾ ಹೊಡೆಯುತ್ತೆ. ಖಂಡಿತ ಅವಾಗ ಏನಾಗುತ್ತೆ ಅನ್ನೋದನ್ನು ಊಹಿಸಿದ್ಯಾ ನೀನು ಅಂತ ಹೇಳಿ ಪಕ್ಕದವ್ರು ಕೇಳಿದಾಗ ನಿಮ್ಗೆ ಯಾಕ್ರಿ ಹೊಸ ಬರೆಯಲ್ಲ, ನಮ್ಮನೆ ವಿಷಯ, ಅದು ನಮ್ಮ ಪರ್ಸ್ನಲ್ ಮ್ಯಾಟರ್. ಏನೇ ಒಂದು ಪಕ್ಷ ತೊಂದರೆ ಆದರೂ ಕೂಡ ಅದನ್ನು ನಾವು ನೋಡ್ಕೋತೀವಿ, ನಾವು ಬಗೆಹರಿಸ್ಕೋತೀವಿ. ಅದರ ಆಲೋಚನೆ, ಅದರ ಚಿಂತೆ ನಿಮಗೆ ಬೇಕಾಗಿಲ್ಲ. ಹೌದು, ನನಗಿಷ್ಟೆಲ್ಲ ಒಂದು ಹೇಳ್ತಿದ್ರಲ್ಲ, ಕಾವೇರಿಯಿಂದ ಇಷ್ಟೆಲ್ಲ ಆಗ್ತದೆ, ಕಾವೇರಿ ಮನೇಲಿ ಏನೇನೆಲ್ಲ ನಡೀತತ್ತೋ ಅವಳಿಗೇನಾದರೂ ಹೋಗಿ ಒಂದಿನ ಹೇಳೋ ತಾಕತ್ತಿದೆಯಾ ನಿಮಗೆ? ಯಾಕಂದರೆ ಅವಳು ಬಿಡೋದಿಲ್ವಲ್ಲ, ಎಲ್ರಿಗೂ ಕೂಡ ಚಳಿ ಬಿಡಿಸಿ ಗ್ರಹಚಾರ ಬಿಡಿಸ್ಬಿಡ್ತಾಳೆ ಅವಳು. ಸುಮ್ಮನೆ ಹೋಗ್ರಿ ಇಲ್ಲಿಂದ, ನಮ್ಮನೆ ವಿಷಯಕ್ಕೆ ತಲೆ ಹಾಕಬೇಡಿ, ಲಕ್ಷ್ಮಿ ಇಲ್ಲೇ ಇರ್ತಾಳೆ ಅಂದರೆ ಇಲ್ಲೇ ಇರ್ತಾಳೆ ಅಷ್ಟೇ ಅಂತ ಹೇಳಿ ಕಾರುಣ್ಯವರು ಅವರನ್ನು ಕಳಿಸ್ಬಿಡ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಲಕ್ಷ್ಮಿಗೆ ಹೌದಲ್ವಾ, ನಿಜವಾಗ್ಲೂ ಕೀರ್ತಿ ಅವ್ರಿಗೆ ನನ್ನಿಂದ ತೊಂದರೆ ಆಗ್ತದೆ, ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನಿಂದ ಕೀರ್ತಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ಲಕ್ಷ್ಮಿ ಮನೆ ಬಿಟ್ಟು ಹೋಗೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದೆ, ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕೀರ್ತಿ ಮಲ್ಕೊಂಡಿರ್ತಾಳೆ. ಕೀರ್ತಿ ಹತ್ರ ಬಂದಿದ್ದೆ, ನೋಡಿ ಕೀರ್ತಿ ಅವರ, ನಿಮ್ಮ ದಾರಿ ನನ್ನ ದಾರಿ ಬೇರೆ ಆಗಿದ್ರು ನಾವು ಹೋಗ್ತಿರೋ ದಿಕ್ಕು ಒಂದೇ ಆಗಿತ್ತು. ನಾವಿಬ್ಬರು ಎಷ್ಟೋ ಬಾರಿ ಎದುರು ಬದ್ರಾಗಿದ್ವಿ, ಆದರೆ ಹಾಗೆಲ್ಲ ನನಗೆ ನಿಮ್ಮ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಯಾವಾಗಲೂ ನನ್ನ ಗಂಡನ ಕಿತ್ಕೊಳ್ಳೋಕೆ ಬರ್ತಾ ಇದ್ದೀರಾ ಅಂತ ನನಗೆ ನಿಮ್ಮ ಮೇಲೆ ಸಿಟ್ಟಿತ್ತು. ಆದರೆ ಇವಾಗ ನಿಜವಾಗ್ಲೂ ನನಗೆ ನಿಮ್ಮ ಬಿಟ್ಟು ಇರೋಕ್ಕಾಗೋದಿಲ್ಲ. ನಿಜ ಹೇಳಬೇಕು ಅಂದರೆ ನೀವು ಯಾವತ್ತೂ ಕೂಡ ಚೆನ್ನಾಗಿರಬೇಕು ಅಂತಲೇ ಆಸೆ ಪಡ್ತೀನಿ. ಅದಕ್ಕೆ ನಿಮ್ಮಿಂದ ದೂರ ಹೋಗ್ತಿದ್ದೀನಿ. ನಾನು ಇದ್ದಷ್ಟು ನಿಮಗೆ ತೊಂದರೆ ಆಗುತ್ತೆ, ಇಲ್ಲ ನನ್ನಿಂದ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದು ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ ಕೀರ್ತಿ ಅವರ. ಅದಕ್ಕೋಸ್ಕರ ನಾನು ಬಿಟ್ಟು ಹೋಗ್ತಿದ್ದೀನಿ. ನಾನು ಎಲ್ಲೇ ಇದ್ದರೂ ನೀವು ಚೆನ್ನಾಗಿರಲಿ ಅಂತಾನೆ ಬಯಸ್ತೀನಿ ಅಂತ ಹೇಳಿ ಲಗೇಜ್ ಸಮೇತ ಹೊರಡ್ತಾಳೆ. ಆದರೆ ನಿದ್ರೆಗಣ್ಣಲ್ಲೂ ಕೂಡ ಇಲ್ಲಿ ಕೀರ್ತಿ ಲಕ್ಷ್ಮಿಯ ಸರಕನ್ನು ಇಟ್ಕೋತಾರೆ. ಸರಕನ್ನು ಇಟ್ಕೊಳ್ತಿದ್ದಾಕೆ ಲಕ್ಷ್ಮಿ ಶಾಕ್ ಆಗ್ತಾಳೆ. ಆದರೆ ನಿದ್ರೆಯಲ್ಲಿರೋದ್ರಿಂದ
ಈ ಕಡೆ ಲಕ್ಷ್ಮಿ ಬಂದಿದ್ದೆ ಸೆರಗನ್ನ ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ, ಬಟ್ ಅದು ಅಸಾಧ್ಯವಾಗತ್ತೆ. ಆಗ ಅಲ್ಲೇ ಕ್ರಾಫ್ಟ್ ಮಾಡೋದಕ್ಕೆ ಕೀರ್ತಿ ಹಾಸಿಗೆ ಮೇಲೆ ಸಿಝನ್ನ ಇಟ್ಟಿರ್ತಾರೆ, ಕತ್ರಿನ. ಅದನ್ನು ತಗೊಂಡು ಹಾಗೆ ಒಂದಷ್ಟು ತುಂಡು ಬಟ್ಟೆಯನ್ನು ಕೀರ್ತಿ ಕೈಯಲ್ಲೇ ಬಿಟ್ಟು ಲಕ್ಷ್ಮಿ ಸೀರೆನ ಸೆರಗನ್ನ ಕಟ್ ಮಾಡಿ ಅಲ್ಲಿಂದ ಬ್ಯಾಗ್ ತಗೊಂಡು ಹೊರಡ್ತಾರೆ. ಈ ಕಡೆ ಕಾರುಣ್ಯ ಅವರು ಲಕ್ಷ್ಮಿನ ಎಲ್ಲಿ ಹೋಗ್ತಿದ್ಯಾ ಲಕ್ಷ್ಮಿ ಅಂತ ಕೇಳಿದಾಗ ಅದು ದೊಡ್ಡಪ್ಪನ ನೋಡಬೇಕು ಅನಿಸ್ತದೆ. ಅದಕ್ಕೆ ಸ್ವಲ್ಪ ದಿನ ಅಲ್ಲಿದ್ದು ಬರ್ತೀನಿ ಅಂದಾಗ, ಏನು ಮಾತಾಡ್ತಿದ್ಯಾ ಲಕ್ಷ್ಮಿ, ಇದ್ದಕ್ಕಿದ್ದಂಗೆ ಹೋಗ್ತಿದ್ಯಾ, ನಮ್ಮಿಂದ ಏನಾದರೂ ಬೇಜಾರು ಆಯ್ತಾ ನಿನಗೆ ಅಂತ ಕೇಳ್ತಿದ್ರು. ಅಯ್ಯೋ ಆಂಟಿ, ಯಾಕೆ ರೀತಿ ಮಾತಾಡ್ತೀರಾ, ನನಗೆ ಯಾವುದೇ ರೀತಿಲೂ ಕೂಡ ಬೇಜಾರು ಆಗಿಲ್ಲ, ಸುಮ್ಮನೆ ದೊಡ್ಡಪ್ಪನ ನೋಡಬೇಕು ಅನಿಸ್ತು, ಅದೇ ಕಾರಣಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದೇ ರೀತಿ ಆದರೆ ಪರವಾಗಿಲ್ಲ, ಹೋಗಿ ಬಾ ಆಯ್ತಾ, ಆದರೆ ಕೀರ್ತಿ ಎದ್ಮೇಲೆ ಹೋಗಮ್ಮ ಅಂತ ಹೇಳಿದಾಗ ಅದು ಕೀರ್ತಿಯವರಿದ್ರೆ ನನ್ನ ಹೋಗೋದಕ್ಕೆ ಬಿಡುವುದಿಲ್ಲ ಆಂಟಿ, ಹಾಗಾಗಿ ಈಗಲೇ ಹೋಗ್ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಕೂಡ ಹೇಳಿ ಕಾರುಣ್ಯವರು ಲಕ್ಷ್ಮಿನ ಕಳಿಸ್ಕೊಡ್ತಾರೆ. ಹುಷಾರಾಗಿ ನೋಡ್ಕೊಳ್ಳಿ ಕೀರ್ತಿಯವ್ರನ್ನ ಅಂತ ಹೇಳಿ ಅಲ್ಲೂ ಕೂಡ ಕೀರ್ತಿನ ಕಾಳಜಿ ಮಾಡಿ ಲಕ್ಷ್ಮಿ ಅಲ್ಲಿಂದ ಆಟೋದಲ್ಲಿ ಹೊರಡೋಕ್ಕೆ ನೋಡ್ತಿದ್ದಾರೆ. ಅತ್ತ ಕಡೆ ವಿಧಿ ಮತ್ತು ವಿಖ್ಯಾತ್ ಇಬ್ಬರು ಕೂಡ ಕಾವೇರಿ ಮನೆಗೆ ಬರ್ತಾರೆ. ಎಲ್ರಿಗೂ ಕೂಡ ವಿಧಿ ವಿಖ್ಯಾತ್ನ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಈ ಕಡೆ ಅಜ್ಜಿ ಅಂತೂ ಎಷ್ಟು ಕೋಪ ಬಂದಿತ್ತು ಗೊತ್ತಾ ನಿನ್ನ ಮೇಲೆ, ಆದರೆ ನಿನ್ನ ಫೋನ್ ಮಾಡಿದಾಗ ಎಲ್ಲ ಕೋಪ ಕೂಡ ಹೋಗ್ಬಿಡ್ತು, ಒಳಗಡೆ ಬನ್ನಿ ಅಂತ ಹೇಳಿ ಇಬ್ಬರನ್ನ ಭರ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ಕಾವೇರಿ ಬರ್ತಾರೆ. ಎಲ್ಲಿಗೆ ಬರ್ತಿದ್ಯಾ ನೀನು, ಯಾರಾದರೂ ಹೊಸ ವಧುನ ಈ ರೀತಿ ಮನೆಗೆ ಬರ್ಮಾಡ್ಕೋತಾರ ಅಂತ ಅಂದಾಗ ಎಲ್ರಿಗೂ ಖುಷಿ ಆಗತ್ತೆ. ಕಾವೇರಿ ಕೂಡ ಒಪ್ಕೊಂಡ್ಬಿಟ್ಲು ಅಂತ ವಿಧಿ ವಿಖ್ಯಾತ್ಗೂ ಕೂಡ ಹಾಗೆ ಅನಿಸುತ್ತೆ ಒಂದು ಕ್ಷಣ. ಆದರೆ ಕಾವೇರಿ ನಡ್ಕೊಳ್ಳೋ ರೀತಿ ನಿಜವಾಗ್ಲೂ ಎಲ್ಲರಿಗೂ ಕೂಡ ಶಾಕ್ ತರಿಸುತ್ತೆ. ಯಾಕಂದರೆ ಕಾವೇರಿಯವರು ನೀವಿಬ್ಬರು ಇರಬೇಕಾಗಿರೋದು ಇಲ್ಲಲ್ಲ ಅಂತ ಹೇಳಿ ಎಳ್ಕೊಂಡು ದುರ್ದ್ರ ಅಂತ ಹೊರಗಡೆ ಕರ್ಕೊಂಡು ಬಂದು ಗೇಟಿಂದ ಹೊರಗಡೆ ತಪ್ಪು ಬಿಡ್ತಾರೆ. ನಿಜವಾಗ್ಲೂ ಕೂಡ ಎಲ್ರಿಗೂ ಶಾಕ್ ಆಗುತ್ತೆ. ಏನು ಮಾಡ್ತಿದ್ಯಾ ಕಾವೇರಿ ಅಂದಾಗ, ನಾನು ಕರೆಕ್ಟಾಗಿ ಮಾಡ್ತಿದ್ದೀನಮ್ಮ ಅಂತ ಕೂಡ ಅಮ್ಮನಿಗೆ ಹೇಳ್ತಾರೆ. ಈ ಕಡೆ ವಿದ್ಯಮ್ಮ, ನೀನು ಮಾಡ್ತಿರೋದು ಸರಿಯಿಲ್ಲ, ನಾನು ಈ ಮನೆ ಮಗಳು, ನನಗೆ ಈ ಮನೆಗೆ ಬರೋ ರೈಟ್ಸ್ ಇದೆ ಅಂದಾಗ, ಯಾರು ಹೇಳಿದ್ದು ಈ ಮನೆ ಮಗಳು ಈ ಮನೆಗೆ ಬರೋ ರೈಟ್ಸ್ ಇದೆ ಅಂತ, ನೀನು ಯಾವಾಗ ಮದುವೆ ಆಗಿ ಹೊರಟಿಯೋ ಆಗಲೇ ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಕ್ಕಿದ್ದಾಯಿತು, ಈ ಮನೆಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ನೀನು ಮಾಡ್ತಿರೋದು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ವಿಖ್ಯಾತ್ನ ಮೇಲೆ ಕೂಡ ಕಾವೇರಿಯವರು ಕೂಗಾಡ್ತಿದ್ದಾರೆ. ಯಾರು ನಿನ್ನನ್ನು ನಾನು ಅಳಿಯ ಅಂತ ಒಪ್ಕೊಂಡಿದ್ದೀನಿ ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ನಿನ್ನಂಥವನ್ನ ನಾನು ಅಳಿಯ ಅಂತ ಒಪ್ಕೊಳ್ಳೋದಿಲ್ಲ ಅಂದಾಗ ವಿಖ್ಯಾತ್ಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಸರಿ, ಈ ರೀತಿ ಅವಮಾನ ಮಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ ಅಂತ ವಿಧಿ ಹೇಳ್ತಿದ್ದಾಳೆ. ಏನೇ ಮಾಡ್ಕೋದ್ಯಾ ಅಂತ ಕಾವೇರಿ ಹೇಳ್ತಿದ್ರೆ, ಅಮ್ಮ ನಾನು ನಿನ್ನ ಮಗಳು ಅನ್ನೋದನ್ನು ಮರಿಬೇಡ, ನೀನು ಇದೇ ರೀತಿ ನನ್ನ ಮನೆಗೆ ಸೇರಿಸಿಲ್ಲ ಅಂದರೆ ನಾನಂತೂ ಸತ್ತೋಗ್ಬಿಡ್ತೀನಿ ಅಂದಾಗ, ಏನು ಸಾಯ್ತೀನಿ ಅಂತ ಎದುರಿಸ್ತಿದ್ಯಾ, ಇಂಥ ನಾಟಕಗಳನ್ನ ಎಷ್ಟು ಬಾರಿ ನೋಡಿಲ್ಲ ನಾನು, ಇದು ನಿನಗೆ ಒಂದು ರೀತಿ ಆಟ ಆಗೋಗಿದೆ ಅಲ್ವಾ, ಎಲ್ಲರೂ ಕೂಡ ಯಾಕೆ ಗಾಬರಿ ಆಗ್ತಿದ್ದೀರಾ, ಏನಾದರೂ ಅವಳು ಹೇಳಿದ್ದಾಗಿಲ್ಲ ಅಂದರೆ ಅವಳು ಹೆದರಿಸೋದೇ ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅವಳು ಕೆಲಸ ಸಾಧಿಸ್ಕೊಡೋದಕ್ಕೆ. ಆದರೆ ಯಾವುದೇ ಕಾರಣಕ್ಕೂ ನಿನ್ನ ಬ್ಲ್ಯಾಕ್ ಮೇಲ್ಗೆ ನಾನು ಬಗ್ಗೋದಿಲ್ಲ ಅಂತ ಹೇಳಿ ಕಾವೇರಿ ಅಲ್ಲಿಂದ ಹೊರಡ್ತಿರ್ತಾರೆ. ಎಲ್ಲರೂ ಕೂಡ ಕಾವೇರಿಯಿಂದನೇ ಹೋಗ್ತಿದ್ದಾರೆ. ಕಾವೇರಿ ಏನು ಮಾತಾಡ್ತಿದ್ಯಾ, ಅವರಿಬ್ಬರನ್ನ ಒಳಗಡೆ ಕರಿಯ ಅಂತ. ಆದರೆ ಅಷ್ಟರಲ್ಲಿ ವಿಧಿ ರೆಬೆಲ್ ಆಗಿದ್ದಾಳೆ, ವಿಖ್ಯಾತ್ನ ಎಳ್ಕೊಂಡು ಹೋಗ್ತಿದ್ದಾಳೆ. ಅತ್ತ ಕಡೆ ವಿಧಿ ಮತ್ತು ವಿಖ್ಯಾತ್ ಹೋಗ್ತಿರೋದನ್ನು ಆಟೋದಲ್ಲಿ ಹೋಗ್ತಿರ್ತಕ್ಕಂಥ ಲಕ್ಷ್ಮಿ ಗಮನಿಸ್ತಾಳೆ. ವಿಧಿ ಕೋಪ ಏನು ಅನ್ನೋದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವಿಧಿ ವಿಖ್ಯಾತ್ನ ಲಕ್ಷ್ಮಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ವಿಧಿ ವಿಖ್ಯಾತ್ ತಮ್ಮ ಮನೆಗೆ ಹೋಗ್ತಾರೆ. ಹೋಗಿದ್ದೆ ಈ ಕಡೆ ವಿಧಿ ತಪ್ಪು ನಿರ್ಧಾರನ ತಗೋತಿದ್ದಾಳೆ. ಇಲ್ಲಿ ವಿಖ್ಯಾತ್ ಮತ್ತು ತನ್ನನ್ನು ಇಬ್ಬರನ್ನ ಕೂಡ ಅಂತ್ಯ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ವಿಖ್ಯಾತ್ ಎಷ್ಟೇ ಟ್ರೈ ಮಾಡಿ ಬೇಡ ಅಂತ ವಿಧಿನ ಅವಾಯ್ಡ್ ಮಾಡ್ತಾ ಇದ್ರು ಕೂಡ ಅಲ್ಲಿ ನಿಜವಾಗ್ಲೂ ವಿಧಿನ ತಡೆಯೋದು ಖಂಡಿತ ಅಸಾಧ್ಯ ಆಗ್ತದೆ. ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಬಂದು ಕಾಪಾಡ್ತಾರ? ಖಂಡಿತ ಲಕ್ಷ್ಮಿ ಬಂದು ವಿಧಿ ವಿಖ್ಯಾತ್ನ ಕಾಪಾಡಿ ಇಲ್ಲಿ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಈ ಕಡೆ ವಿಧಿ ವಿಖ್ಯಾತ್ ಜೊತೆ ಪವರ್ಫುಲ್ ಎಂಟ್ರಿ ಕೊಡ್ತಿದ್ದಾಳೆ ಲಕ್ಷ್ಮಿ ವೈಷ್ಣು ಮನೆಗೆ. ಈ ಕಡೆ ಕಾವೇರಿ ನಿಜವಾಗ್ಲೂ ಲಕ್ಷ್ಮಿಯ ವಿರುದ್ಧ ಕೆಂಡಾಮಂಡಲ ಆಗೋದ್ರ ಜೊತೆಗೆ ಇಬ್ಬರ ನಡುವೆ ಒಂದು ಜಬರ್ದಸ್ತ್ ಫೈಟ್ ನಡೆಯುತ್ತೆ ಅಂತ ಅನ್ನಿಸ್ತದೆ. ಜೊತೆಗೆ ಲಕ್ಷ್ಮಿ ರಾಕ್, ಕಾವೇರಿ ಶಾಕ್ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.